ಭಾರತದ ಸ್ಟಾಕ್ ಮಾರ್ಕೆಟ್ ಇತಿಹಾಸದಾಗ ನಾವು ನೋಡ್ರ ಹಲವಾರು ಕಂಪ್ನಿಗಳ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಲಿಸ್ಟ್ ಅದು. ಬಟ್ ಸ್ವಲ್ಪ ವರ್ಷದಾಗ ಅಥವಾ ಕೆಲವೊಂದು ವರ್ಷದಾಗನ ಅವು ಸ್ಟಾಕ್ಗಳ ಹತ್ರದ ವ್ಯಾಲ್ಯೂವನ್ನ ಸೊನ್ನೆ ಮಾಡ್ಕೊಂಡ ಸ್ಟಾಕ್ ಮಾರ್ಕೆಟ್ದಾಗಿಂದ ಡಿ ಲಿಸ್ಟ್ ಆಗಿ ಹೋದು ನೋಡ್ರಿ. ಅದ ಕಾರಣ ಬಾಳ ಇನ್ವೆಸ್ಟರ್ ಅಂತ ಕಂಪ್ನಿದಾಗನ ಹೂಡಿಕೆ ಮಾಡಿ ಬಾಳ ಹಣವನ್ನ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಕಳ್ಕೊಂಡಾರ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಏನ್ ಡಿ ಲಿಸ್ಟ್ ಆಗೋ ಸ್ಟಾಕ್ಗಳು ಇರ್ತಾವ ಅವತ್ರದ ಲಕ್ಷಣಗಳು ಯಾವ ತರ ಇರ್ತಾವ ಅಂತ 10 ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈ 10ದಾಗ 4ರಿಂದ 5 ಲಕ್ಷಣ ಯಾವ್ದ್ರೆ ಕಂಪ್ನಿದಾಗ ಕಾಣಿತ್ತಂದ್ರ ಆ ಕಂಪ್ನಿದಾಗ ದೂರ ಇರೋದನ್ನ ಒಳ್ಳೇದ. 5,000 ಕಂಪ್ನಿಗಳದಾಗ ಅಂತ ಕಂಪ್ನಿದಾಗಿಂದ ದೂರ ಇರೋದನ್ನ ಒಳ್ಳೇದ. ಅದಕ್ಕಿಂತನೂ ಒಳ್ಳೆ ಅಪರ್ಚುನಿಟಿ ನಮಗ ಬೇರೆ ಕಂಪ್ನಿದಾಗ ಸಿಗ್ಬೋದಂತ ನಾವ ಅನ್ಬೋದ. ಅದ ಕಾರಣ ಅವ 10 ಲಕ್ಷಣಗಳು ಯಾವಂತ ಡಿಟೇಲ್ದಾಗ ಸರಳವಾಗಿ ನಾವ ಇವತ್ತಿನ ಈ ವಿಡಿಯೋನಾಗ ನಾವ ತಿಳ್ಕೊಳ್ಳೋಣ ನೋಡ್ರಿ. ಅದ ಕಾರಣ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ. ಮತ್ತ ವಿಡಿಯೋಗ್ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ, ಕಮೆಂಟ್ ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ. ನಾ ಸೆಬಿ ರಿಜಿಸ್ಟರ್, ರಿಸರ್ಚ್ ಜರ್ನಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ. ಇದು ನಿಮ್ಗ ಗುರ್ತಾ ಇರ್ಬೇಕಾ. ಬರೀ 1ನೇ ಲಕ್ಷಣ ಯಾವ್ದಂತ ತಿಳ್ಕೊಳ್ಳೋಣ ನೋಡ್ರಿ. 1ನೇ ಲಕ್ಷಣ ಕಂಟಿನ್ಯೂಸ್ಲಿ ಲಾಸಸ್. ಯಾವ್ದ್ರೆ ಒಂದ್ ಕಂಪ್ನಿ 4ರಿಂದ 5 ಕ್ವಾರ್ಟರ್ ಆತ ಕಂಟಿನ್ಯೂ ನಷ್ಟವನ್ನ ತೋರ್ಸಾತೈತಿ ಅಂತಂದ್ರ ಅಂತ ಕಂಪ್ನಿದಾಗ ಎಚ್ಚರವಾಗ್ಬೇಕ. ಯಾಕೆ ಕಂಪ್ನಿ ನಷ್ಟವನ್ನ ತೋರ್ಸಾತೈತಿ, ಕಂಪ್ನಿದ ಬಿಸ್ನೆಸ್ದಾಗ ಏನ್ ಸಮಸ್ಯೆ ಆಗೈತಂತ ಆಳದಾಗ ಡೀಪ್ದಾಗ ಅಧ್ಯಯನ ಮಾಡ್ಬೇಕ. ಅಧ್ಯಯನ ಮಾಡಾನ ನಿಮಗ ಕಂಪ್ನಿದ ಪ್ರಾಫಿಟ್ರೇ ಬರವಾತ, ನಷ್ಟನಾಗತೈತಿ, ಕಂಪ್ನಿದೇನ್ ರಿಸರ್ವ್ ಇರ್ತೈತಿ, ರಿಸರ್ವ್ ಅನ್ನು ಕಡಿಮೆ ಆಗತೈತಿ, ಮತ್ತ ಸಾಲ ಏನ್ರೆ ಕಂಪ್ನಿ ಎರ್ಸಾತೈತ ಅಂತಂದ್ರ ಅದೊಂದ್ ಭಾಳ ದೊಡ್ಡ ರೆಡ್ ಫ್ಲಾಗ್ ಅಂತ ನಾವ ಅನ್ಬೋದ. ಅಂತ ಕಂಪ್ನಿದಾಗಿಂದ ದೂರ ಇರ್ಬೇಕ. ಆ ಕಂಪ್ನಿದ ಬಿಸ್ನೆಸ್ದಾಗ, ಆ ಕಂಪ್ನಿದ ಫಂಡಮೆಂಟಲ್ನಾಗ ಏನೋ ಒಂದ್ ಭಾಳ ದೊಡ್ಡ ಸಮಸ್ಯೆ ಐತಂತ ನಮಗ ಈ ಒಂದೇನ್ ಹೇಳಿದ್ನಿ ಲಕ್ಷಣ, ಈ ಒಂದ್ ಲಕ್ಷಣ ಮುಖಾಂತರ ನಮಗ ಗುರ್ತಾಗ್ತೈತಿ. ಅದ ಕಾರಣ ಒಂದ್ ಕಂಪ್ನಿದ ಬ್ಯಾಲೆನ್ಸ್ ಶೀಟ್ ನ ಈ ತರ ಏನ್ರ ಪರಿಸ್ಥಿತಿ ಇತ್ತಂತಂದ್ರ ಅಂತ ಕಂಪ್ನಿದಾಗಿಂದ ದೂರನೇ ಇರ್ಬೇಕ. ಬರೀ ಈಗ 2ನೇ ಲಕ್ಷಣ ತಿಳ್ಕೊಳ್ಳೋಣ. 2ನೇ ಲಕ್ಷಣ ಪ್ರಮೋಟರ್ಸ್ ಪ್ಲೆಡ್ಜ್ಡ್. ಯಾರೇ ಪ್ರಮೋಟರ್ಸ್ ಅವ್ರದೇನ್ ಟೋಟಲ್ ಕಂಪ್ನಿದಾಗ ಸ್ಟೇಕ್ ಇರ್ತೈತಿ, ಆ ಸ್ಟೇಕ್ದಾಗ ಮೆಜಾರಿಟಿ ಸ್ಟೇಕ್ ಏನ್ರೆ ಪ್ಲೆಡ್ಜ್ ಮಾಡಿರಂತಂದ್ರ, ಬ್ಯಾಂಕ್ ಕಡೆ ಒತ್ತೆ ಇಟ್ಟಿರಂತಂದ್ರ ಅಂತ ಕಂಪ್ನಿದಾಗಿಂದನು ದೂರ ಇರ್ಬೇಕ. ಯಾಕಂತಂದ್ರ ಅಂತ ಕಂಪ್ನಿದ ಪ್ರಮೋಟರ್ಸ್ ಶೇರ್ ಅನ್ನ ಒತ್ತೆ ಇಟ್ಟ ಹಣವನ್ನ ಸಾಲದ ರೂಪದ್ನಾಗ ಪಡೆದ ಕಂಪ್ನಿಗ ಬಹಳ ದೊಡ್ಡ ಬೋಜ್ ಆಗಿದಾನ, ವಜ್ಜೆ ಆಗಿದಾನಂತ ನಾವ ಅನ್ಬೋದ. ಅಂತ ಪ್ರಮೋಟರ್ಸ್ನು ಏನ್ರೆ ಒಂದ್ ಕಂಪ್ನಿದಾಗಿದ್ರಂತಂದ್ರ ಅಂತ ಕಂಪ್ನಿದಾಗಿಂದನು ನಾವ ದೂರ ಇರ್ಬೇಕ. ಅಥವಾ ಇದು ಒಂದ್ ಎಚ್ಚರದ ಗಂಟಿ ಅಂತ ನಾವ ಅನ್ಬೋದ. ಮತ್ತ 3ನೇ ಲಕ್ಷಣ ಏನಂತಂದ್ರ ಆಡಿಟರ್ ರೆಸಿಗ್ನೇಷನ್. ಕಂಪ್ನಿದ ಆಡಿಟರ್ ಏನ್ರೆ ರೆಸಿಗ್ನೇಷನ್ ಮಾಡತ್ತಾರ, ಬಿಟ್ಟು ಹೋಗಾತಾರಂತಂದ್ರ ಆ ಕಂಪ್ನಿದಾಗ ಏನ್ರೆ ಒಂದ್ ದೊಡ್ಡ ಸಮಸ್ಯೆ ಇರ್ಬೋದ, ಏನ್ರೆ ಫ್ರಾಡ್ ಆಗ್ತಾ ಇರ್ಬೋದ ಅಂತನೂ ನಮಗ ಕೆಲವೊಂದ ಇತಿಹಾಸದ ಉದಾಹರಣೆಗಳ ಮೂಲಕ ತಿಳಿತೈತಿ, ಅಥವಾ ಇತಿಹಾಸದ ಪಾಠದಗಳ ಮೂಲಕ ತಿಳಿತೈತಿ ಅಂತ ನಾವ ಅನ್ಬೋದ. ಅದ ಕಾರಣ ಕಂಪ್ನಿದ ಆಡಿಟರ್ ರಿಸೈನ್ ಮಾಡತ್ತಾರ, ಅಥವಾ ಕಂಪ್ನಿದ ಏನ್ರೆ ಬಹಳ ದೊಡ್ಡ ವ್ಯಕ್ತಿ, ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ದಾಗಿರೋ ವ್ಯಕ್ತಿ ಏನ್ರೆ ರಿಸೈನ್ ಮಾಡಿ ಹೋಗಾತಾನ, ಮತ್ತ ಕಂಪ್ನಿ ಬಗ್ಗೆ ನೆಗೆಟಿವ್ ಹೇಳಿಕೆಗಳನ್ನ ಏನ್ರೆ ಹೋಗಾತಾನ ಅಂತಂದ್ರ ಅದು ಒಂದ ಬಹಳ ದೊಡ್ಡ ರೆಡ್ ಫ್ಲಾಗ್ ಆಗ್ತೈತಿ. ಅಂತ ಕಂಪ್ನಿಗಳದಾಗಿಂದನು ಒಬ್ಬ ಒಳ್ಳೆ ಇನ್ವೆಸ್ಟರ್ ದೂರ ಇರೋದನ್ನ ಒಳ್ಳೇದಂತ ನಾವ ಅನ್ಬೋದ. ಇದು ಬಹಳ ಇಂಪಾರ್ಟೆಂಟ್ ಆಗ್ತೈತ್ರಿ. ಯಾಕಂತಂದ್ರ ಮ್ಯಾನೇಜ್ಮೆಂಟ್ ಅನ್ನ ಬಿಟ್ಟು ಹೋಗತೈತಿ ಅಂತಂದ್ರ ಆ ಕಂಪ್ನಿದಾಗ ನಾವ ಹೂಡಿಕೆ ಮಾಡಿ ಏನೋ ಉಪಯೋಗ ಇಲ್ಲ, ಇನ್ವೆಸ್ಟ್ ಮಾಡಿ ಏನೋ ಉಪಯೋಗ ಇಲ್ಲ. ಇದು ನಿಮಗ ಗುರ್ತಾ ಇರ್ಬೋದಂತ ನನಗನಸ್ತೈತಿ. 4ನೇ ಲಕ್ಷಣ ಸೆಬಿ ಮತ್ತ ಇಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಂಪ್ನಿ ಹಿಂದೆ ಏನ್ರೆ ಬೆನ್ ಹತ್ತಿತ್ತಂತಂದ್ರ ಅಂತ ಕಂಪ್ನಿದಾಗಿಂದನು ದೂರ ಇರ್ಬೇಕ. ಯಾಕಂತಂದ್ರೆ ಇವೇನ್ ಸರ್ಕಾರಿ ಇಲಾಖೆಗಳು ಇದಾವ, ಹಂಗ ಯಾರಿಗೋ ಸುಮ್ನ ಬೆನ್ ಹತ್ತಂಗಿಲ್ಲ. ಆ ಕಂಪ್ನಿದಾಗ ಏನ್ರೆ ಒಂದ್ ದೊಡ್ಡ ಸಮಸ್ಯೆ ಇವ್ರಿಗೆ ಕಾಣಿರ್ತೈತಿ. ಅದ ಕಾರಣನ ಇಡಿ ಆಗ್ಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಸೆಬಿ ಆಗ್ಲಿ ಬೆನ್ ಹತ್ತಿರ್ತೈತಿ. ಇವು ಮೂರರದಾಗ ಯಾವ್ದು ಒಂದ್ ಡಿಪಾರ್ಟ್ಮೆಂಟ್ ಏನ್ರೆ ಒಂದ್ ಕಂಪ್ನಿಯಿಂದ ಬೆನ್ ಹತ್ತೈತಿ, ಕಂಪ್ನಿಯನ್ನ ಡಿಟೇಲ್ದಾಗ ಆಡಿಟ್ ಮಾಡತೈತಿ, ತನಿಖೆ ಮಾಡತೈತಿ ಅಂತಂದ್ರ ಇದು ಒಂದ್ ದೊಡ್ಡ ರೆಡ್ ಫ್ಲಾಗ್ ಆಗ್ತೈತಿ. ಅಂತ ಕಂಪ್ನಿದಾಗಿಂದನು ದೂರ ಇರ್ಬೇಕ. ಮತ್ತ 5ನೇ ಲಕ್ಷಣ ಏನಂತಂದ್ರ GSM ಮತ್ತ ASM ಸ್ಟೇಜ್ 4 ಅಂತ ನಾವ ಅನ್ಬೋದ. ಇತರದ ಅರ್ಥ ಏನಂತ ಈಗ ಸರಳವಾಗಿ ನಾವ ತಿಳ್ಕೊಳ್ಳೋಣ. ಶೇರ್ ಮಾರ್ಕೆಟ್ದಾಗ ಒಂದ್ ಕಂಪ್ನಿದಾಗ ಅತಿ ಹೆಚ್ಚು ಮ್ಯಾನುಪ್ಲೇಟ್ ಆಗತ್ತಂತಂದ್ರ, ಶೇರ್ ಪ್ರೈಸ್ ಒಮ್ಮೆ ಇರೋದ ಒಮ್ಮೆ ಕುಸಿಯೋದದು ಏನ್ರಿ ಆಗತ್ತಂತಂದ್ರ ಅವಾಗ ಸೆಬಿ ಮತ್ತ ಸ್ಟಾಕ್ ಎಕ್ಸ್ಚೇಂಜ್ಗಳ ಆ ಕಂಪ್ನಿಗಳನ್ನ GSM ಮತ್ತ ASM ಸ್ಟೇಜ್ 4 ನಾಗ ಹಾಕ್ತಾರ. ಅದ್ರಾಗ ಏನಾಗ್ತೈತೆ ಅಂತಂದ್ರ ಮೇನ್ ಕಂಪ್ನಿದಾಗ ವಾರ್ನಾಗ ಒಮ್ಮೆ ಟ್ರೇಡಿಂಗ್ ನಡಿತೈತಿ,
ಉದಾಹರಣೆಗೆ ತಗೋಬೇಕಂತಂದ್ರ 7 ದಿನದ್ನಾಗ ಬರೀ ಮಂಡೇ ದಿನ ಅಷ್ಟೇ ಟ್ರೇಡಿಂಗ್ ಮಾಡ್ಬೋದು ಅದ್ರಾಗ. ಮತ್ತ ಹಲವಾರು ಅಬ್ಸರ್ವ್ ಮಾಡ್ತಾರ್ರಿ ಅಲ್ಲಿ ಇಂಥದ್ದೇನ್ರಿ ಕ್ಯಾಟಗರಿನ್ಯಾಗ ಒಂದ್ ಸ್ಟಾಕ್ ಹಾಕಿರ ಒಂದ್ ಶೇರ್ ಅನ್ನ ಹಾಕಿರಂತಂದ್ರ ಅಂತದ್ರಾಗಿಂದನು ದೂರ ಇರ್ಬೇಕ. ಯಾಕಂದ್ರ ಅಂತದ್ರದಾಗ ಮೆನೋಪ್ಲೇಷನ್ ಬಹಳ ಹೆಚ್ಚಾಗ್ತಿರ್ತೈತಿ. ಅದ ಕಾರಣ ಹತ್ರ ಹಾಕಿರ್ತಾರ ಅವ್ರ ಆ ಒಂದ್ ಈ ತರ ಹಾಕಿರ್ತಾರಂತ ನಾವು ಅನ್ಬೋದ. ಅದ ಕಾರಣ ಅಂತ ಯಾವ್ರೆ ಕಂಪ್ನಿ ಹಾಕಿದ್ದೇನ್ರಿ ನಿಮಗ್ ಗುರ್ತಾತ ಮಾಹಿತಿ ಬಂತಂದ್ರ ಅಂತದ್ರಾಗಿಂದನು ದೂರ ಇರ್ಬೇಕ. ಇದು ಒಂದ್ ಎಚ್ಚರಿಕೆಯ ಗಂಟಿ ಅಂತ ನಾವು ಅನ್ಬೋದ. ಮತ್ತ 6ನೇ ಲಕ್ಷಣ ಏನಂತಂದ್ರ ಕಂಟಿನ್ಯೂಸ್ ಲೋವರ್ ಸರ್ಕಿಟ್. ಒಂದ್ ಸ್ಟಾಕ್ ಏನೋ ಕಾರಣ ಇಲ್ದನ ಲೋವರ್ ಸರ್ಕಿಟ್ ಹತ್ತತೈತಿ ಅಥವಾ ಒಳ್ಳೆ ಸುದ್ದಿ ಬಂದ್ರೂ ಲೋವರ್ ಸರ್ಕಿಟ್ ಹತ್ತತೈತಿ ಅಂತಂದ್ರ ಅಂತದ್ರಾಗಿಂದನು ದೂರ ಇರ್ಬೇಕ. ಏನ್ರೆ ಒಳ್ಳೆ ಸುದ್ದಿ ಬಂದ್ರೂ ಲೋವರ್ ಸರ್ಕಿಟ್ ಹತ್ತತೈತಿ ಮತ್ ಏನು ಸುದ್ದಿನೇ ಇಲ್ಲ ಆದ್ರೂ ಕುಸಿಯಾತೈತಿ ಆದ್ರೂ ಲೋವರ್ ಸರ್ಕಿಟ್ ಹತ್ತತೈತಿ ಅಂತಂದ್ರ ಅದ್ ನಮಗ ಏನ್ ಎಚ್ಚರಿಕೆ ಕೊಡತೈತಿ ಅಂತಂದ್ರ ಪ್ರಮೋಟರ್ಸ್ ಒಳಗಿನ ಒಳಗ ಮಾರ್ಕೊಂಡ್ ಹೋಗಾತಾರಂತ ನಮಗ ಎಚ್ಚರಿಕೆ ಅಥವಾ ಸಂಕೇತ ಕೊಡತೈತ ಸ್ಟಾಕ್ ಅಂತ ನಾವು ಅನ್ಬೋದ. ಅದ ಕಾರಣ ಇದು 6ನೇ ಲಕ್ಷಣನು ಬಹಳ ಇಂಪಾರ್ಟೆಂಟ್. ಮತ್ತ 7ನೇ ಲಕ್ಷಣ ಏನಂತಂದ್ರ ಡಿಲೇ ಕ್ವಾರ್ಟರ್ಲಿ ರಿಸಲ್ಟ್. ಕ್ವಾರ್ಟರ್ಲಿ ರಿಸಲ್ಟ್ ಸೆಬಿದೇನ್ ಗೈಡ್ ಲೈನ್ಸ್ ಇರ್ತೈತಿ. ಯಾವ ದಿನದ್ನಾಗ ಎಷ್ಟ್ ಅವಧಿನಾಗ ಬಿಡುಗಡೆ ಮಾಡ್ಬೇಕಂತೇನ್ ಸೆಬಿದ್ ಗೈಡ್ ಲೈನ್ಸ್ ಇರ್ತೈತಿ. ಅದನ್ನ ಪಾಲಿಸ್ಲಿಲ್ಲ ಮತ್ತ ಡಿಲೇ ಮಾಡತ್ರ ಕ್ವಾರ್ಟರ್ಲಿ ರಿಸಲ್ಟ್ ಅದು ಅಂತಂದ್ರ ಅದು ಒಂದು ಬಹಳ ದೊಡ್ಡ ಸಂಕೇತ. ಕಂಪ್ನಿದಾಗ ಏನೋ ಡಿಸಿಪ್ಲಿನ್ ಇಲ್ಲ, ಏನು ಫಾಲೋ ಮಾಡಂಗಿಲ್ಲ, ಅಂತ ಕಂಪ್ನಿ ಏನ್ ಹೂಡಿಕೆದಾರಗ ಒಳ್ಳೆ ರಿಟರ್ನ್ ಕೊಡಬಹುದು ಅನ್ನೋ ಒಂದು ಕಾರಣದಿಂದ ಅಂತ ಕಂಪ್ನಿದಾಗಿಂದನು ದೂರ ಇರ್ಬೇಕ. ಮೇನ್ ಇನ್ವೆಸ್ಟರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ ಆನ್ಯುವಲ್ ರಿಪೋರ್ಟ್ ನೋಡಿನ ಹೂಡಿಕೆ ಮಾಡ್ತಿರ್ತಾರ. ಮತ್ತ ಆ ಕಂಪ್ನಿದ ಅದ ಬರೋ ಡಿಲೇ ಆಗತ್ತಂತಂದ್ರ ಅಂತ ಕಂಪ್ನಿದಾಗ ಹೂಡಿಕೆ ಮಾಡಿ ಏನು ಉಪಯೋಗ ಇಲ್ಲ ಅಂತ ನಮಗ ಎಕ್ಸ್ಪರ್ಟ್ಗಳು ಇಲ್ಲಿ ತಿಳಿಸ್ತಾರಂತ ನಾವು ಅನ್ಬೋದ. ಮತ್ತ 8ನೇ ಲಕ್ಷಣ ಏನಂತಂದ್ರ ಪ್ರೈಸ್ ಬಿಲೋ ₹1. ಒಂದ್ ಶೇರದ ಬೆಲೆ ₹1 ಕೆಳಗನ ಭಾಳ ತಿಂಗಳ ತಕ ಭಾಳ ವರ್ಷ ತಕ ನಡೀತಂತಂದ್ರ ಅಂತ ಒಂದ್ ಪರಿಸ್ಥಿತಿದಾಗನು ಸ್ಟಾಕ್ ಎಕ್ಸ್ಚೇಂಜ್ಗಳ ಆ ಸ್ಟಾಕ್ ಅನ್ನ ಡಿಲಿಸ್ಟ್ ಮಾಡ್ಬೋದ. ಮೇನ್ ಏನಂತಂದ್ರ ಒಂದ್ ಕಂಪ್ನಿದ್ ಬಿಸ್ನೆಸ್ ಅನ್ನ ಒಳ್ಳೇದಿಲ್ಲ ಮತ್ತ ಆ ಕಂಪ್ನಿದ್ ಸೇಲ್ಸ್ ಅನ್ನ ಗ್ರೋತ್ ಆವತ್ತ ಏನೋ ಆವತ್ತ ಮುಚ್ಚೋ ಪರಿಸ್ಥಿತಿನಾಗ ಬಂದಿತ್ತಂದ್ರ ತನ್ನ ಡಿಲಿಸ್ಟ್ ಆಗ್ತೈತಿ. ಇದು ನಿಮ್ಗ ಗುರ್ತಿರ್ಬೇಕ. ಮತ್ತ 9ನೇ ಲಕ್ಷಣ ಏನಂತಂದ್ರ NSLT ಬ್ಯಾಂಕ್ ಕರಪ್ಟ್. ಇದ 9ನೇ ಲಕ್ಷಣ. ಅಂದ್ರೆ ಏನಂತ ತಿಳ್ಕೊರಿ. ಈಗ ಒಂದ್ ಕಂಪ್ನಿ ಬ್ಯಾಂಕ್ ಕಡೆಯಿಂದ ಪಡೆದಿದ್ ಸಾಲ ತೀರ್ಸಾಕಾಗ್ಲಿಲ್ಲ, ತುಂಬ್ಸಾಕಾಗ್ಲಿಲ್ಲ, ದಿವಾಲಿಯನ್ನ ಘೋಷಣೆ ಮಾಡಿ ಇದೇನ್ NCLT ಕೋರ್ಟ್ ಇರ್ತೈತಿ, ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್, ಅಲ್ಲೇನ್ರಿ ಹೋತಂದ್ರ ಅದ್ರದ್ದೇನ್ರಿ ಸ್ಟೆಪ್ ಏರಿತಂತಂದ್ರ ಅವಾಗ ನಾವು ತಿಳ್ಕೊಂಡ್ಬಿಡೋದ ಕಂಪ್ನಿ ದಿವಾಲಿ ಆಗೈತಿ, ಈ ಕಂಪ್ನಿದಿಗೆ ಏನೂ ಆಗಂಗಿಲ್ಲ, ಈ ಕಂಪ್ನಿ ಡಿಲಿಸ್ಟ್ ಆಗ್ಬೋದಂತ ನಮಗ ಗುರ್ತಾಗ್ತೈತಿ. ಅದ ಕಾರಣ ಯಾವ್ದ್ರ ಒಂದ್ ಕಂಪ್ನಿ ಬ್ಯಾಂಕ್ ಕರಪ್ಸಿಯನ್ನ ದರ್ಜ್ ಮಾಡಿ ಏನ್ರಿ NCLT ಕೋರ್ಟ್ಗೆ ಏನ್ರಿ ಹೋತಂತಂದ್ರ ತಿಳ್ಕೊಂಡ್ಬಿಡೋದ ಇತರದ ಪರಿಸ್ಥಿತಿ ಹಾಳಾತ, ಇತರ ಪರಿಸ್ಥಿತಿ ಬಾಳ್ ಕೆಟ್ಟ ಆತಂತನು ನಾವು ಅನ್ಬೋದ. ಮತ್ ಲಾಸ್ಟ್ 10ನೇ ಲಕ್ಷಣ ಯಾವ್ದಂತಂದ್ರ ಪ್ರಮೋಟರ್ಸ್ ಎಕ್ಸಿಟ್ ಮಾಡೋದ. ಒಂದ್ ಕಂಪ್ನಿದ ಪ್ರಮೋಟರ್ಸ್ ಪ್ರತಿ ಕ್ವಾರ್ಟರ್ ಮಾರ್ಕೊಂಡನ ಹೋಗತ್ತಾರ ಅಂತಂದ್ರ ಅದು ಒಂದ ಬಹಳ ದೊಡ್ಡ ಎಚ್ಚರಿಕೆ ಗಂಟಿ ಅಥವಾ ಬಹಳ ದೊಡ್ಡ ರೆಡ್ ಫ್ಲಾಗ್ ಅಂತ ನಾವ್ ಅನ್ಬೋದ. ಯಾಕಂತಂದ್ರ ಕಂಪ್ನಿದ ಮೇನ್ ಓನರ್ ಅವಂಗ ಆ ಕಂಪ್ನಿದ ಕಾನ್ಫಿಡೆನ್ಸ್ ಇಲ್ಲ, ಅವ ಮಾರ್ಕೊಂಡು ಹೋಗಾದ ಅಂತಂದ್ರ ನಾವು ಹೂಡಿಕೆದಾರರಿದ್ದ ಏನೂ ಉಪಯೋಗ ಇಲ್ಲ. ಈಗ ಉದಾಹರಣೆ ನಾವು ತಿಳ್ಕೊಬೇಕಂತಂದ್ರ ನಾ ವೈಭವ್ ಅಂತ ಒಂದ್ ಕಂಪ್ನಿಯನ್ನ ನಿರ್ಮಾಣ ಮಾಡ್ತೇನಿ ಮತ್ತ ನಂದ್ ಕಂಪ್ನಿ ಅಂಡರ್ದಾಗ ನಾ ಒಂದು AI ಯಾವ್ದ್ರೆ ಒಂದ್ ಹಂಗ ಉದಾಹರಣೆ, ಇದು ಸೀರಿಯಸ್ ತಿಳ್ಕೊಬೇಡ್ರಿ. AI ಒಂದ್ ಕಂಪ್ನಿಯನ್ನ ನಾ ಒಂದ್ ಎಸ್ಟಾಬ್ಲಿಷ್ ಮಾಡ್ತೇನಿ ಮತ್ತ ಅದ್ರದ್ದೆಲ್ಲ ನಾ ಪ್ಲಾನ್ ಹೇಳ್ತೇನಿ. ನಾ AI ತಗ್ಯಾವಿದೇನಿ, ನಾ ಗೂಗಲ್ದೇನ್ ಜೆಮಿನಿ ಐತಿ, ChatGPT ಐತಿ, ಅದೇ ತರ ಭಾರತದ AI ತಗ್ಯಾವಿದೇನಿ, ಅದ ಕಾರಣ ನಂಗ ಇನ್ವೆಸ್ಟ್ಮೆಂಟ್ ಬೇಕ ಅಂತೆಲ್ಲ ಇನ್ವೆಸ್ಟರ್ಸ್ ಕಡೆ ಹೋಗಿ ಹಣವನ್ನ ನಾ ಗೊಳೆ ಮಾಡ್ತೇನಿ, ಹಣವನ್ನ ಪಡಿತೇನಿ, ಇನ್ವೆಸ್ಟ್ಮೆಂಟ್ ಅನ್ನ ಪಡಿತೇನಿ ಮತ್ತ ಕಂಪ್ನಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೇನಿ. 2 ತಿಂಗಳಾಗನ ಏನೂ ನಾ ಹೇಳ್ದಂಗ್ ಮಾಡಂಗಿಲ್ಲ, ಎಲ್ಲಾ ಡಿಲೇ ಮಾಡ್ಕೊಂಡ್ ಹೋಗ್ತೇನಿ ಮತ್ತ ಆ ಕಂಪ್ನಿದಾಗಿಂದ ನಾನ ವೈಭವ್ನ ಮಾರ್ಕೊಂಡ್ ಹೋಗ್ಬಿಡ್ತೇನಿ. ಅವ ನೀವ್ ಇದ್ದೇನು ಉಪಯೋಗ್ರಿ? ವೈಭವ್ನ ಎಲ್ಲಾ ಪ್ಲಾನ್ ಹೇಳಿರ್ತಾನ, ವೈಭವ್ನ ಎಲ್ಲಾ ದೊಡ್ಡ ದೊಡ್ಡ ಕನಸು ತೋರಿಸಿರ್ತಾನ, ಅವ ಎಲ್ಲಾ ಕನಸನ್ನ ತೋರಿಸಿ ಅವ ಎಲ್ಲಾ ಪ್ಲಾನ್ ಅನ್ನ ಹೇಳಿ ಹಣವನ್ನ ಪಡೆದಿರ್ತಾನ. ಬಟ್ ಅವ ಹೋದಂದ್ರ ನೀವ್ ಇದ್ದೇನು ಉಪಯೋಗ ಆ ಕಂಪ್ನಿದಾಗ? ಆ ತರ ಆಗ್ತೈತ್ರಿ. ಅದ ಕಾರಣ ಒಂದ್ ಕಂಪ್ನಿದಾಗ ಪ್ರಮೋಟರ್ಸ್ ಮಾರ್ಕೊಂಡ್ ಹೋಗತಾನ ಮತ್ತ ಆ ಪ್ರಮೋಟರ್ಸ್ ಮಾರಿದ FIs ಅಥವಾ DIs ಬಾಯ್ ಮಾಡ್ವಾಳ್ರ ಪಬ್ಲಿಕ್ ಅನ್ನ ಬಾಯ್ ಮಾಡತ್ತಂತಂದ್ರ ಆದ್ರೆ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಪ್ರಮೋಟರ್ ಸೆಲ್ ಮಾಡ್ರನು FIs ಮತ್ DIs ಬಾಯ್ ಮಾಡ್ರ ಸ್ವಲ್ಪ ಒಳ್ಳೆ ಪರಿಸ್ಥಿತಿ ಅನ್ಬೋದ್ ನಾವ. ಬಟ್ DIs FIs ಬಾಯ್ ಮಾಡವಲ್ರ ಪಬ್ಲಿಕ್ ಅನ್ನ ಬಾಯ್ ಮಾಡತ್ತಂತಂದ್ರ ಅದು ಒಂದ್ ಬಹಳ ದೊಡ್ಡ ರೆಡ್ ಫ್ಲಾಗ್ ಆಗ್ತೈತಿ. ಅಂತ ಕಂಪ್ನಿದಾಗಿಂದ ಹೊರಗೆ ಬರೋದನ್ನ ಒಳ್ಳೇದ. ಯಾಕಂತಂದ್ರ ಅಂತ ಕಂಪ್ನಿ ಫ್ಯೂಚರ್ನಾಗ ಬಹಳ ನಷ್ಟವನ್ನ ಕೊಡ್ಬೋದ. ಒಂದೊಂದ್ಸಲ ಇಂಥ ಕಂಪ್ನಿಗಳನ್ನ ಸ್ಟಾಕ್ ಮಾರ್ಕೆಟ್ ದಾಗಿಂದ ಡಿಲಿಸ್ಟ್ ಆಗ್ತಾವ.
ಅದ ಕಾರಣ ಇಂಥವೆಲ್ಲ ಏನ್ ಇವ್ 10 ಲಕ್ಷಣಗಳು ಹೇಳಿದ್ನಿ, ಇವ್ 10 ಲಕ್ಷಣಗಳನ್ಯಾಗ ಭಾಳ ಲಕ್ಷಣ ಒಂದ್ ಕಂಪ್ನಿದಾಗ ಕಾಣತ್ತು ಅಂತಂದ್ರ ಅಂತವ್ರಿಂದ ದೂರನೇ ಇರ್ಬೇಕಾ. ಯಾಕಂತಂದ್ರ ಒಂದ್ ಕಂಪ್ನಿದಾಗಿಂದ ಹೊರಗೆ ಬಂದ್ರು ಮತ್ 5,000 ಕಂಪ್ನಿಗಳು ಇದಾವ್ರಿ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ. ಅತ್ರ ಯಾವ್ದ್ರ ಒಳ್ಳೆ ಸ್ಟಾಕ್ ನಿಮಗ ಸಿಗ್ಬೋದನ ಇಂಥ ಕೆಟ್ಟ ಸ್ಟಾಕ್ನಾಗ ಕುಂಡ್ರೋಕ್ಕಿಂತ. ಅದ ಕಾರಣ ಇದ್ರ ಬಗ್ಗೆನೂ ನಿಮಗ ಡೀಟೇಲ್ದಾಗ ಗುರ್ತ ಇರ್ಬೋದ. ಓವರ್ ಆಲ್ ಇವ 10 ಲಕ್ಷಣಗಳಿದ್ದು ಎಲ್ಲಾ 10 ಲಕ್ಷಣ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ನಾ ನಿಮಗ್ ತಿಳಿಸೇನಂತ ನನಗನಿಸ್ತೈತಿ. ನಿಮಗೇನ್ ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿರೋ ವಿಡಿಯೋಗೆ ಲೈಕ್ ಮಾಡ್ರಿ. ಮತ್ತು ಇದೇ ತರ ಡೀಟೇಲ್ದಾಗ ಸರಳವಾಗಿ ಏನ್ರೆ ವಿಡಿಯೋಗಳು ನೋಡೋದಿತ್ತಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾ ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ, ಅದ ಕಾರಣ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಹೆಂಗನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತು ಇವು 10 ಲಕ್ಷನಾಗ ಬೇರೆ ಲಕ್ಷಣಗಳು ಏನ್ರಿ ನಿಮಗೆ ಗೊತ್ತಿದ್ರೆ ಅದು ಸಹ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಅದನ್ನ ನಾ ರಿಪ್ಲೈ ಮಾಡ್ತೇನೆ, ಅದಕ್ಕೆ ಲೈಕ್ ಮಾಡ್ತೇನೆ. ಮತ್ತು ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡ್ತಿರ್ತೇನೆ, ಅದ ಕಾರಣ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ. ಧನ್ಯವಾದಗಳು.